go for the okay. So same topic again. Now then ಸ್ವಲ್ಪ revision ಮಾಡೋಣ ಅಂತ. Okay. Okay, fine. First of all, very good morning to all. So next, what we'll see what is big data. So as I said, actually in the yesterday's class, big data is a high volume, high velocity, high variety information assist that demands cost effective and innovative forms of information processing for enhanced business insights and decision making ಅಂತ ಹೇಳ್ತಾರೆ ನೋಡ್ರಿ ಏನ್ರಿ ದಟ್ ಈಸ್ ಬಿಗ್ ಡಾಟಾ ಅಂತಂದ್ರೆ ಏನು ಇಟ್ ಈಸ್ ಅ ಹೈ ವಾಲ್ಯೂಮ್ ಅಂತ ಹೇಳ್ಬೋದು ಹೆಚ್ಚಿಗೆ ವಾಲ್ಯೂಮ್ ಇದ್ದಿದ್ದನ್ನ ಹೈ ವೆಲಾಸಿಟಿ ಅಂತ ಅನ್ಬೋದು ಆಮೇಲೆ ವ್ಯಾರೈಟಿ ಹೈ ವೆರೈಟಿ ಇನ್ಫಾರ್ಮೇಶನ್ಸ್ ಅಸಿಸ್ಟ್ ದಟ್ ಡಿಮ್ಯಾಂಡ್ಸ್ ಕಾಸ್ಟ್ ಎಫೆಕ್ಟಿವ್ ಓಕೆ ಅದು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಕಾಸ್ಟ್ ಎಫೆಕ್ಟಿವ್ನೆಸ್ ಇರ್ತದೆ ಮತ್ತೆ ಇನೋವೇಟಿವ್ ಫಾರ್ಮ್ಸ್ ನಾವು ಮಾಡ್ತೀವಿ ಅಂತ ಹೇಳ್ತಾನೆ ಹೊಸ ಫಾರ್ಮ್ಸ್ ನ ಅದರಿಂದ ಮಾಡ್ತೀವಿ ಓಕೆ ಆಮೇಲೆ ಅದ್ರನಿಂದ ಏನಾಗ್ತದೆ ಇದು ಮಾಡೋದ್ನಿಂದ ಏನಾಗ್ತದೆ ಬಿಗ್ ಡಾಟಾ ಯೂಸ್ ಮಾಡೋದ್ನಿಂದ ಏನಾಗ್ತದೆ ಅಂತಂದ್ರೆ ನಮ್ ಬಿಸ್ನೆಸ್ ಅನೌನ್ಸ್ಡ್ ಆಗ್ತದೆ ಅನೌನ್ಸ್ಡ್ ಅಂದ್ರೇನು ಹೈಯರ್ ಲೆವೆಲ್ಗೆ ಬೈಬೋದು ದೊಡ್ಡದಾಗ್ತದೆ ಓಕೆ ಎಕ್ಸ್ಟೆಂಡ್ ಅಂತ ಹೇಳ್ಬೋದು ಸೊ ಅನೌನ್ಸ್ಡ್ ಆಗ್ತದೆ ಆಮೇಲೆ ಬಿಸ್ನೆಸ್ ಇನ್ಸೈಟ್ಸ್ ಮತ್ತೆ ಡಿಸಿಷನ್ ಮೇಕಿಂಗ್ ನ ನಾವು ಮಾಡ್ಬೋದು ಅಂತ ಹೇಳ್ತಾನೆ ಓಕೆ ಸೊ ಡಿಸಿಷನ್ ಮೇಕಿಂಗ್ ನ ಮಾಡ್ಬೋದು ಮತ್ತೆ ಬಿಸ್ನೆಸ್ ಇನ್ಸೈಟ್ಸ್ ಹೆಚ್ಚಿಗೆ ಅಂದ್ರೆ ನಮ್ದೇನು ಸೈಟ್ಸ್ ಇರ್ತದಲ್ಲ ಅದು ನಮ್ ಬಿಸ್ನೆಸ್ ಏನಿರುತ್ತೆ ಅದನ್ನ ಅನೌನ್ಸ್ ಮಾಡ್ಬೋದು ಅಂತ ಹೇಳ್ತಾನೆ ಸೊ ದಟ್ ಈಸ್ ಅಬೌಟ್ ದ ಬಿಗ್ ಡಾಟಾ ಸೊ ಬಿಗ್ ಡಾಟಾ ಅಂದ್ರೆ ಏನು ಬಿಗ್ ಡಾಟಾ ಇಸ್ ಅ high volume, high velocity, high variety information assist that demands cost effective and innovative forms of information processing for enhanced business insights and decision making. So ಅಲ್ಲಿ ಏನಿರ್ತದೆ high volume of data ಇರ್ತದೆ high volume of velocity ಇರ್ತದೆ ಸೊ ಅದನ್ನ ನಾವೇನ್ ಮಾಡ್ತೀವಿ ಕಾಸ್ಟ್ ಎಫೆಕ್ಟಿವ್ನೆಸ್ ಸಲಕ್ ಅಂತ ಹೇಳಿ ಆಮೇಲೆ ಹೊಸ ಇನೋವೇಷನ್ ಫಾರ್ಮ್ಸ್ ನ ನಾವು ರೆಡಿ ಮಾಡಾಕ ಆಮೇಲೆ ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ ಬಿಸ್ನೆಸ್ ಅನೌನ್ಸ್ಡ್ ಆಗ್ತದ ಮತ್ತೆ ನಾವು ಡಿಸಿಷನ್ ಮೇಕಿಂಗ್ ನ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ತಗೋಬಹುದು ಅಂತ ಹೇಳ್ತಾನೆ ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ದ ಬಿಗ್ ಡಾಟಾ ಓಕೆ ನೆಕ್ಸ್ಟ್ hence big data involves homogeneous voluminous data that could be structured as in RDBMS or unstructured as in blogs tweets Facebook comments emails and the contents is in different variants audio picture large text etc ನೀನೇ ನೋಡ್ರಿ ನಾ ಹೇಳತ್ತಿದ್ದೆ ನಿಮ್ಗೆ ಯಾವ್ದಾದ್ರು ಬಿಗ್ ಡಾಟಾ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅಂತ ಹೇಳಂದ್ರೆ ಯಾರು ಹೇಳಿಲ್ಲ ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು ಸೊ ಏನ್ ಹೇಳ್ತಾನೆ ನೋಡ್ರಿ ಬಿಗ್ ಡಾಟಾ ಇಸ್ ಹೋಮೋಜಿನಿಯಸ್ ಅಂತ ಹೇಳ್ತಾನೆ ಸೊ ಹೋಮೋಜಿನಿಯಸ್ ಅಂತಂದ್ರೆ ಅದು ಸ್ಟ್ರಕ್ಚರ್ಡ್ ಇರ್ಬೋದು ಮತ್ತೆ ಅನ್ಸ್ಟ್ರಕ್ಚರ್ಡ್ ಇರ್ಬೋದು ಅಂತ ಹೇಳ್ತಾನೆ ಓಕೆ ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಬಿಗ್ ಡಾಟಾ ಇಸ್ ಅ ಹೋಮೋಜಿನಿಯಸ್ ಅಂತ ಸೊ ಹೋಮೋಜಿನಿಯಸ್ ಇಸ್ ಸಮಥಿಂಗ್ ಬಟ್ ಇಟ್ ಮೇ ಬಿ ಸ್ಟ್ರಕ್ಚರ್ಡ್ ಆಲ್ಸೋ ಸ್ಟ್ರಕ್ಚರ್ಡ್ ಅಂತಂದ್ರೆ RDBMS ಫಾರ್ಮ್ ನಾಗ ಇರ್ಬೋದು ಇಲ್ಲ ಅಂತಂದ್ರೆ ಅನ್ಸ್ಟ್ರಕ್ಚರ್ಡ್ ಇರ್ಬೋದು ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ನಿಮ್ದು ಫೇಸ್ಬುಕ್ ನಾಗ ಬರೋದ್ ಕಮೆಂಟ್ಸ್ ಇರ್ಬೋದು ಇಮೇಲ್ಸ್ ಇರ್ಬೋದು ಬ್ಲಾಗ್ಸ್ ಇರ್ಬೋದು ಟ್ವೀಟ್ಸ್ ಇರ್ಬೋದು ಸೊ ಎಲ್ಲ ಏನಿರ್ತಾವ ಅನ್ಸ್ಟ್ರಕ್ಚರ್ಡ್ ಫಾರ್ಮ್ ನಾಗ ಇರ್ತಾವ ಅಂತ ಹೇಳ್ತಾನೆ ಸೊ ಟೋಟಲಿ ಈಸ್ ಸೇಯಿಂಗ್ ದಟ್ ಬಿಗ್ ಡಾಟಾ ಇಟ್ ವಿಲ್ ಬಿ ಐದರ್ ಇನ್ ದ ಫಾರ್ಮ್ ಆಫ್ ಸ್ಟ್ರಕ್ಚರ್ಡ್ ಆರ್ ಅನ್ಸ್ಟ್ರಕ್ಚರ್ಡ್ ಎರಡನ್ನೂ ಇರ್ತಾವ ಅಂತ ಹೇಳ್ತಾನೆ ಸೊ ಸ್ಟ್ರಕ್ಚರ್ಡ್ ಅಂತಂದ್ರೆ RDBMS ಫಾರ್ಮ್ ನಾಗ ಇರ್ತದೆ ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ಏನು ಈಗ ನೀವು ಬ್ಲಾಗ್ಸ್ ಇರ್ಬೋದು ಟ್ವಿಟರ್ ಸೋಷಿಯಲ್ ಮೀಡಿಯಾಸ್ ಒಳಗೆಲ್ಲ ಬರ್ತಾವಲ್ಲ ಫೇಸ್ಬುಕ್ಸ್ ಇರ್ಬೋದು ಇಮೇಲ್ಸ್ ಅವೆಲ್ಲ ಅನ್ಸ್ಟ್ರಕ್ಚರ್ಡ್ ಅಂತ ಹೇಳ್ತಾನೆ ಓಕೆ ಆಮೇಲೆ ಇಲ್ಲಿ ಏನ್ ಬಿಗ್ ಡಾಟಾ ಒಳಗ ಡಾಟಾ ಏನ್ ಯೂಸ್ ಮಾಡ್ತಿರ್ಲ ಅದು ಎಲ್ಲಾ ಟೈಪ್ ಆಫ್ ಡಾಟಾನು ಇರ್ಬೋದು ಅಂತ ಹೇಳ್ತಾನೆ ಆಡಿಯೋ ಇರ್ಬೋದು ಪಿಕ್ಚರ್ಸ್ ಇರ್ಬೋದು ಲಾರ್ಜ್ ಟೆಕ್ಸ್ಟ್ ಇರ್ಬೋದು ಓಕೆ ಸೊ ಎಲ್ಲಾ ಟೈಪ್ ಆಫ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಇಟ್ ಮೇ ಬಿ ಅ ಆಡಿಯೋ ಇಟ್ ಮೇ ಬಿ ಅ ವಿಡಿಯೋ it may be a text or it may be any pictures okay so all any types of data na now you know that there are many types of data okay so all types of data na ನಾವು big data ಒಳಗ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾನೆ ಓಕೆ what is that ಏನಪ್ಪ ವಾಲ್ಯೂಮಿನಿಯಸ್ ಮೀನಿಂಗ್ ವಾಲ್ಯೂಮಿನಿಯಸ್ ಅಂತಂದ್ರೆ ಫುಲ್ ಅಂತ ಅನ್ಬೋದು ಓಕೆ ಇಟ್ ಮೇ ಬಿ ಅ ಫುಲ್ ಆಫ್ ಹೋಮೋಜಿನಿಯಸ್ ಅಂತ ಹೇಳಕತ್ತಾನ ಓಕೆ ವೆರಿ ಲೆಂದಿ ಓಕೆ ವೆರಿ ಡಿಟೇಲ್ಡ್ ಅದಕ್ಕೆ ವಾಲ್ಯೂಮಿನಿಯಸ್ ಅಂತ ಅಂತಾನೆ ಸೊ ಲೆಂದಿ ಇರ್ಬೋದು ದೊಡ್ಡದಿರ್ಬೋದು ಸೊ ಹೋಮೋಜಿನಿಯಸ್ ವಾಲ್ಯೂಮಿನಿಯಸ್ ಡಾಟಾ ಅಂತಂದ್ರೆ ದೊಡ್ಡದು ಡಾಟಾ ಇರ್ಬೋದು ಅಂತ ಹೇಳ್ತಾನೆ ಈಗ ನೋಡಿ ಫೇಸ್ಬುಕ್ನಾಗ ಆಮೇಲೆ ಟ್ವಿಟರ್ಸ್ನಾಗ ಇವೆಲ್ಲ ಏನಿರ್ತಾವ ಭಾಳ ದೊಡ್ಡದು ಡಾಟಾ ಇರ್ತಾವ ಓಕೆ there is a volume and voluminous ಅಂತಂದ್ರೆ large amount of data ಅಂತ ಹೇಳ್ಬೋದು ಓಕೆ ಸೊ ತಿಳಿತ ಏನಪ್ಪ voluminous means okay fine so this is about the definition and he is also saying that it is a homogeneous ಅಂತಂದ್ರೆ it may be either a
ಸ್ಟ್ರಕ್ಚರ್ಡ್ ಆರ್ ಅನ್ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು. ಸ್ಟ್ರಕ್ಚರ್ಡ್ ಅಂತಂದ್ರೆ RDBMS ಅಂತ ತಗೋತಾನವ. ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ನಿಮ್ದೇನು ಇವೆಲ್ಲ ಹತ್ತಿರನಿದ್ ಬರ್ತದಲ್ಲ, ಅನ್ಸ್ಟ್ರಕ್ಚರ್ಡ್ ಸ್ಟ್ರಕ್ಚರ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಸೆಕೆಂಡ್ ಯೂನಿಟ್, ಓಕೆ ಸಾರಿ ಫಸ್ಟ್ ಯೂನಿಟ್. ಸೊ ಅದ್ರದ್ದೆಲ್ಲ ನಿಮ್ಗೆ ಗೊತ್ತದ ಅಂತ ತಿಳ್ಕೊತೀನಿ. ಸೊ ಅದ್ರ ಬ್ಲಾಗ್ಸ್, ಟ್ವೀಟ್ಸ್, ಆಮೇಲೆ ಫೇಸ್ಬುಕ್ ಕಮೆಂಟ್ಸ್ ಇವೆಲ್ಲ ಅನ್ಸ್ಟ್ರಕ್ಚರ್ಡ್ ಅಂತ ಹೇಳ್ತಾನೆ. ಅಗೇನ್ ಈ ಸೇಯಿಂಗ್ ದಟ್ ನಾವು ಯಾವ ಟೈಪ್ ಆಫ್ ಡಾಟಾನು ನಾವು ಯೂಸ್ ಮಾಡ್ಬೋದು. ಇಟ್ ಮೇ ಬಿ ಆಡಿಯೋ, ವಿಡಿಯೋ, ಇಮೇಜಸ್, ಎಲ್ಲ ಟೈಪ್ ಆಫ್ ಡಾಟಾನ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, so next we'll see that handling this type of data will need newer and innovative technologies for capturing, storing, searching, integrating, analyzing and presenting new found insights ಅಂತ ಹೇಳ್ತಾನೆ. ನೋಡ್ರಿ ಇಲ್ಲ ಏನ್ ಹೇಳ್ತಾನೆ ನೋಡ್ರಿ, ಇಂಥ ಟೈಪ್ ಆಫ್ ಡಾಟಾನ ಹ್ಯಾಂಡಲ್ ಮಾಡ್ಬೇಕಾಗಿತ್ತಂದ್ರೆ ಅಂದ್ರೆ ಬಿಗ್ ಡಾಟಾ ಒಳಗಿದ್ದ ಡಾಟಾನ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಯಾಕ ಅಂತಂದ್ರೆ ಬಿಗ್ ಡಾಟಾ ಒಳಗಿದ್ದ ಡಾಟಾನ ಯಾಕೆ ಹ್ಯಾಂಡಲ್ ಮಾಡಕ್ ಸ್ವಲ್ಪ ಡಿಫಿಕಲ್ಟಿ ಅಂತಂದ್ರ there is a large amount of data. ಸ್ವಲ್ಪ ಇರಂಗಿಲ್ಲ, ನೀವು ಬಹಳಷ್ಟು ಇರ್ತದೆ. ನೀವು ಫೇಸ್ಬುಕ್ ನಾಗ ನೋಡ್ರಿ, if you go for the Facebook, there are how many peoples around the world are using the Facebook. Okay, there are millions, billions ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಪೀಪಲ್ಸ್ ಅದಾರ ಅಂತ ಹೇಳ್ತಾನೆ. ಸೊ ಆಲ್ ಅರೌಂಡ್ ದ ವರ್ಲ್ಡ್ ಇಫ್ ಯು ಕನ್ಸಿಡರ್ there are billions, millions, trillions ಅಷ್ಟು ಪೀಪಲ್ಸ್ ಇರ್ತಾರ. ಅವ್ರದ್ದೆಲ್ಲ ಅದ್ರದ್ದು ರೆಸ್ಪೆಕ್ಟಿವ್ ಡಾಟಾ ಇರ್ತದೆ. ಸೊ ಎಷ್ಟಿರ್ತದೆ, ಎಷ್ಟು ದೊಡ್ಡದಿರ್ತದೆ. ಸೊ ಅಲ್ಲಿ ಹ್ಯಾಂಡಲ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಏನಂತಾನೆ, ದೀಸ್ ಟೈಪ್ ಆಫ್ ಡಾಟಾ ಹ್ಯಾಂಡಲ್ ಮಾಡ್ಬೇಕಾಗಿತ್ತಂದ್ರ ವಿ ನೀಡ್ ನ್ಯೂವರ್ ಇನೋವೇಷನ್ಸ್, ನ್ಯೂವರ್ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಬೇಕಾಗ್ತದ, ಇನೋವೇಟಿವ್ ಟೆಕ್ನಾಲಜೀಸ್ ಬೇಕಾಗ್ತದ ಅಂತ ಹೇಳ್ತಾನೆ. ಓಕೆ, ನೋಡ್ರಿ ನೀವು ಇಫ್ ಯು ಸೀನ್ ದ ಎಕ್ಸಾಂಪಲ್ ಅನ್ನೋಕ್ಕಿಂತ ಫ್ಯೂ ಇಯರ್ಸ್ ಬ್ಯಾಕ್, ಓಕೆ, ಫೇಸ್ಬುಕ್ ವಾಸ್ ಸ್ಟ್ರಕ್ಡ್, ಹೇಳ್ತೀನಿ ನೋಡಿರ್ತೀನಿ. ವಿ ಕ್ಯಾನ್ ಸೇ ದಟ್ ಅಬೌಟ್ ಈಗ ಕನ್ಸಿಡರ್ ಮಾಡಿದ್ರೆ ಅಬೌಟ್ 6 to 7 years ಬ್ಯಾಕ್ ಅಂತ ಹೇಳ್ಬೋದು. ಸೊ ಫೇಸ್ಬುಕ್ ಏನಾಗಿತ್ತು, ಸ್ಟ್ರಕ್ ಆಗ್ಬಿಟ್ಟಿತ್ತು. ಬಿಕಾಸ್ ದೇರ್ ಇಸ್ ಮೋರ್ ನಂಬರ್ ಆಫ್ ಡಾಟಾ ಪ್ರೆಸೆಂಟ್. ಓಕೆ, ಅದು ಸರ್ವರ್ ಒಳಗೆ ಫಿಟ್ ಆಗತ್ತಿದ್ದಿಲ್ಲ. ಓಕೆ, ಸೊ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ದೇ ಹ್ಯಾವ್ ಬೈಡ್ ದ ವರ್ಚುವಲ್ ಕ್ಲೌಡ್. ಓಕೆ, ಸೊ ಅವ್ರ ಏನ್ ಮಾಡಿದ್ರು, ಹೊಸ ಇನೋವೇಷನ್ ಹೋಗಿದ್ರು. ಅವ್ರೇನ್ ಡಾಟಾ ಬೇಸ್ ಯೂಸ್ ಮಾಡಿದ್ರು, ಅದ್ರೊಳಗ ಎಲ್ಲಾ ಡಾಟಾ ಕ್ಲಾಶಸ್ ಆಗ್ಬಿಟ್ಟಿದ್ವು. ಓಕೆ, ಫೇಸ್ಬುಕ್ ಇಂದ. ಸೊ ಸ್ವಲ್ಪ 6 to 7 years back, if you see the news, you can know that. ಇಲ್ಲಾಂತ ಜಸ್ಟ್ ನೀವು ನೋಡ್ಕೋರಿ, ಆಮೇಲೆ ಅದ್ರ ಬಗ್ಗೆ ರಿಲೇಟೆಡ್ ಫೇಸ್ಬುಕ್ ಅಕೌಂಟ್ ಎಲ್ಲಾನು ಕ್ಲಾಶಸ್ ಆಗ್ಬಿಟ್ಟಿದ್ದು ಬಿಕಾಸ್ ಆಫ್ ದ ಡಾಟಾ ಹೋಲ್ಡಿಂಗ್ ಕೆಪಾಸಿಟಿ ಸ್ಲೋ ಆಗಿತ್ತು, ಅಂದ್ರೆ ಕಮ್ಮಿ ಆಗಿತ್ತು ಅದಕ್ಕೆ. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು, ದೇ ಹ್ಯಾವ್ ಬೈಡ್ ದ ಕ್ಲೌಡ್, ವರ್ಚುವಲ್ ಕ್ಲೌಡ್. ಸೊ ವರ್ಚುವಲ್ ಕ್ಲೌಡ್ ಬೈ ಮಾಡಿ ಅಲ್ಲಿ ಅವ್ರ ಡಾಟಾನ ಸ್ಟೋರ್ ಮಾಡಕತ್ರು. ಓಕೆ, ಸೊ ಅಲ್ಲಿ ಏನಾಯ್ತು, ಒಂದ್ ಹೊಸ ಇನೋವೇಷನ್ಗೆ ಹೋದ್ರು ಅಂತ, ಹೊಸ ಟೆಕ್ನಾಲಜಿಗೆ ಹೋದ್ರು ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿನೂ ಏನ್ ಹೇಳತಾನ ಅಂತಂದ್ರೆ ಬಿಗ್ ಡಾಟಾ ಒಳಗ ನೀವು ಒಂದ್ ಸ್ವಲ್ಪ ನ್ಯೂವರ್ ಟೆಕ್ನಾಲಜಿ, ಇನೋವೇಟಿವ್ ಟೆಕ್ನಾಲಜಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಓಕೆ, ಫಾರ್ ಎದಕ್ ಅಂತಂದ್ರೆ ಕ್ಯಾಪ್ಚರ್ ಮಾಡಕ, ಸ್ಟೋರ್ ಮಾಡಕ, ಸರ್ಚ್ ಮಾಡಕ, ಇಂಟಿಗ್ರೇಷನ್, ಅನಲೈಸಿಂಗ್. ಓಕೆ, ಸೊ ಇವೆಲ್ಲಾನು ಹೊಸ ಹೊಸ ಥಿಂಗ್ಸ್ ನಾವು ಯೂಸ್ ಮಾಡ್ಬೇಕು, ಹೊಸ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, so next the example is, he has given example. Yesterday I have already explained you, same thing I am going to explain here. A big data application in telecom industry. Okay, he has taken the telecom industry, could be analyzed millions of calls data, billing data, marketing data, competitive data, career users data users and customer profile to accurately recommended a service that will meet the needs of the customer. So in here he has considered the example of the telecom department. Okay, so telecom department antandre alle millions of calls per day irutade anta helbodu. So millions of billions of calls per day irutade. So adanella analyze ಮಾಡಬೇಕಲ್ಲ. ಈಗ ನನ್ನ ನಂಬರ್ ನಿಂತ ನಾ ಬೇರೆದವ್ರಿಗೆ ನಂಬರಿಗೆ ಕಾಲ್ ಮಾಡ್ದ, ಆ ನಂಬರಿಗೆ ಕನೆಕ್ಟ್ ಮಾಡ್ಬೇಕು ಅವ್ರು. ಓಕೆ, ಸೊ ಹಂಗ ಒಮ್ಮೆ ನೋಡ್ತಿರ್ತೀವಿ ನೀವು, ಮಿಸ್ ಕನೆಕ್ಷನ್ ಆಗ್ತಿರ್ತದೆ. ಯಾಕಂತಂದ್ರೆ ಅಲ್ಲಿ ಅವ್ರು ಕರೆಕ್ಷನ್ ಕರೆಕ್ಟ್ ಆಗಿ ಕೊಟ್ಟಿರಲ್ಲ. ಓಕೆ, ಸೊ ಸುಮ್ಮನೆ ನೀವು ಫೋನ್ ಮಾಡ್ಕೊಳ್ಳೋ ಅವ್ರಿಗೆ ಹೋಗ್ತಿರಂತ ತಿನ್ನಂಗಿಲ್ಲ. ಸೊ ದರ್ ಇಸ್ ಡಿಪಾರ್ಟ್ಮೆಂಟ್ಸ್ ಒಳಗೆ ಸ್ವಲ್ಪ ವರ್ಕ್ ನಡೀತಿರ್ತದೆ. ಓಕೆ, ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದಕ್ಕೆ ಅನಲೈಸ್ ಮಾಡಿ ನಮ್ಮ ನಂಬರ್ ನಿಂತ ಅವ್ರ ನಂಬರಿಗೆ ಕನೆಕ್ಷನ್. ಸೊ ದೇರ್ ಆರ್ ಮೆನಿ ವರ್ಕ್ಸ್ ಗೋಯಿಂಗ್ ಆನ್ ಬ್ಯಾಕ್ ಗ್ರೌಂಡ್. ಓಕೆ, ಸೊ ಈಗ ಬಿಗ್ ಡಾಟಾ ಅಪ್ಲಿಕೇಶನ್ ಒಳಗ ನಾವು ಟೆಲಿಕಾಮ್ ಡಿಪಾರ್ಟ್ಮೆಂಟ್ ತಗೊಂಡ್ ಅಂತಂದ್ರೆ ದರ್ ಇಸ್ ಮಿಲಿಯನ್ಸ್ ಆಫ್ ಕಾಲ್ಸ್ ಪರ್ ಡೇ. ಓಕೆ, ಒನ್ ಡೇ ಬಹಳಷ್ಟು ಕಾಲ್ಸ್ ಇರ್ತಾವ. ಸೊ ಅದನ್ನ ಅನಲೈಸ್ ಮಾಡೋದು ಏನಾಗ್ತದೆ, ಒಂದು ಬಿಗ್ ಡಾಟಾ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಅಷ್ಟು ಬಿಗ್ ಇದೆ ಡಾಟಾನ ಅನಲೈಸ್ ಮಾಡೋದು ಈಸಿ ಅಲ್ಲ. ಓಕೆ, ನೆಕ್ಸ್ಟ್ ಬಿಲ್ಲಿಂಗ್ ಡಾಟಾ. ಓಕೆ, ಬಿಲ್ಲಿಂಗ್ ಡಾಟಾ ಮಾಡೋದು ಈಸಿ ಅಲ್ಲ. ಓಕೆ, ಮಾರ್ಕೆಟಿಂಗ್ ಮಾಡೋದನ್ನು ಬಹಳಷ್ಟು ಡಾಟಾ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ.
career usage data ಅಂತ ಹೇಳ್ಬೋದು, data usage ಅಂತ ಹೇಳ್ಬೋದು. So these are the some work which are going to conduct in the telecom department ಅಂತ ಹೇಳ್ಬೋದು. ಸೊ ಆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಒಳಗ ಡಾಟಾ ಇಸ್ ವೆರಿ ಲಾರ್ಜ್ ಅಂತ ಹೇಳ್ಬೋದು. ಸೊ ಅದಕ್ಕಲ್ಲಿ ನಾವು ಬಿಗ್ ಡಾಟಾ ಎಕ್ಸಾಂಪಲ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಕಸ್ಟಮರ್ಸ್ ಮೀಟ್ ಮಾಡಕ್ಕಲ್ಲಿ ನಾವು ಬಿಗ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, in this situation the volume and split second response by the big data analysis application is critical to engage the customer on call and close details. Okay, so ಆ ಸಿಚುವೇಶನ್ ಒಳಗೆ ಏನದ ಅಂತಂದ್ರೆ ಈಗ ಬಿಗ್ ಡಾಟಾ ಅನಲೈಸಿಸ್ ಏನ್ ಮಾಡ್ತಾನೆ, ಕ್ರಿಟಿಕಲ್ ಇರ್ತದೆ. ಅವ್ರ ಕಾಲ್ ಕಸ್ಟಮರ್ ಕಾಲ್ ಎಂಗೇಜ್ ಮಾಡೋದಂದ್ರೆ ಕಸ್ಟಮರ್ ನಿಂತ ಒಂದ್ ಕಸ್ಟಮರ್ ನಿಂತ ಒಂದ್ ಕಸ್ಟಮರಿಗೆ ಹಾಕೋದು, ಕನೆಕ್ಷನ್ ಕೊಡೋದು, ಅದ್ರ ಕಾಲ್ಸ್ ನ ಎಂಡ್ ಮಾಡೋದು. ಓಕೆ, ಈಗ ನಾವು ಎಂಡ್ ಮಾಡ್ಕೊಳ್ಳಿ ಅಲ್ಲೂ ಅವ್ರ ಕಾಲ್ ಎಂಡ್ ಮಾಡ್ಬೇಕು. ಓಕೆ, ದಿಸ್ ಆರ್ ಸಮ್ ಕ್ರಿಟಿಕಲ್ ಸಿಚುವೇಶನ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್ ವಿಚ್ ಆರ್ ಗೋಯಿಂಗ್ ಟು ಕ್ಯಾರಿ ಆನ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನಾವು ಅನಲೈಸ್ ಮಾಡೋದೇನದಲ್ಲ, ವಾಲ್ಯೂಮ್ ಬಹಳಷ್ಟು ಅದ ಅಂತ, ಸ್ಪ್ಲಿಟ್ಸ್ ಬಹಳಷ್ಟು ವಾಲ್ಯೂಮ್ನಾಗ ಅದ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಅಬೌಟ್ ದ some example he has taken for the big data. Okay, ಇಲ್ಲಿ ಕೊಟ್ಟಾನ ನೋಡ್ರಿ, ಬಿಗ್ ಡಾಟಾ ರಿಯಲ್ ವರ್ಲ್ಡ್ ಒಳಗೆ ಎಕ್ಸಾಂಪಲ್ ಕೊಡಾಕತ್ತಾನ ನೋಡ್ರಿ. ಬಿಗ್ ಡಾಟಾ ಫ್ರಮ್ ಮಲ್ಟಿಪಲ್ ಡಿಸ್ಪರೇಟ್ ಸೋರ್ಸಸ್ he has taken ಲ್ಯಾಪ್ಟಾಪ್ or ಕಂಪ್ಯೂಟರ್ ಹಿಯರ್. ನೋಡ್ರಿ ನೀವು ನೋಡಾಕತ್ತೀರಿ ಏನೇನ್ ಕಾಣಿಸ್ತಾದಿಲ್ಲ, ಬೇರೆ ಬೇರೆ ಲ್ಯಾಪ್ಟಾಪ್ಸ್ ಅದಾವ, ಫೋನ್ಸ್ ಅದಾವ, ಇಮೇಲ್ ಅದ. ಓಕೆ, ವಿಡಿಯೋಸ್ ಅದಾವ, ಸೌಂಡ್ಸ್ ಅದಾವ. ಓಕೆ, ಮೊಬೈಲ್ಸ್ ಅದಾವ. ಸೊ ದೀಸ್ ಆರ್ ದ ನಾವು ಇಂಟರ್ನೆಟ್ ಅಥವಾ ಒಂದು ನ್ಯೂ ಟೆಕ್ನಾಲಜಿ ತಗೊಂಡ್ವಂತಂದ್ರೆ ಒಂದ್ ಲ್ಯಾಪ್ಟಾಪ್ ನಾಗ ಇವೆಲ್ಲಾ ನಡೀತಿರ್ತಾವ. ಅದು ಸಮ್ ಬಿಗ್ ಡಾಟಾ ಎಕ್ಸಾಂಪಲ್ಸ್ ಅಂತ ಹೇಳಿ ಹೇಳ್ಬೋದು. ಸೊ ಇಟ್ ಜಸ್ಟ್ ಗಿವನ್ ಇನ್ ದ ಫಾರ್ಮ್ ಆಫ್ ಲ್ಯಾಪ್ಟಾಪ್. ಓಕೆ, ಒಂದು ಪಿಕ್ಚರ್ ಹಾಕಿ ತೋರ್ಸೋಣ ಅಷ್ಟೇ. ಅಂಡರ್ಸ್ಟುಡ್ ಅಬೌಟ್ ದ ಬಿಗ್ ಡಾಟಾ? Please reply everyone understood about the big data. Very important topic. Everyone understood? I want reply from everyone. Everyone understood about the big data? Okay, fine. Then we'll go for the analytics. Okay, lower your hands. Next we'll go for the analytics here. Analytics is the computational field of examining raw data with the purpose of finding, drawing conclusions and communicating inferences anta ಹೇಳ್ತಾರೆ. So yesterday I have explained this definition. Okay, analytics ಅಂತಂದ್ರೆ ಏನು? Analytics is the computational field of examining raw data. raw data ನ ನಾವು examining ಮಾಡೋದಕ್ಕೆ ಅನಾಲಿಟಿಕ್ಸ್ ಅಂತ ಕರೀತಾರೆ. ಸೊ ಕಂಪ್ಯೂಟೇಷನಲ್ ಫೀಲ್ಡ್ ಅಂತಂದ್ರೆ ಇಟ್ ಇಸ್ ಒನ್ ಟೆಕ್ನಾಲಜಿಕಲ್ ಫೀಲ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಆ ಟೆಕ್ನಾಲಜಿಕಲ್ ಫೀಲ್ಡ್ ಒಳಗ ರಾ ಡಾಟಾನ ಎಕ್ಸಮೈನ್ ಮಾಡ್ಬೇಕಂತ ಹೇಳ್ತಾನೆ ವಿತ್ ದ ಪರ್ಪೋಸ್ ಆಫ್ ಫೈಂಡಿಂಗ್. ಎದಕ್ಕಂತಂದ್ರೆ ಒಂದು ಏನದ ಅದನ್ನ ಫೈಂಡ್ ಮಾಡ್ಬೇಕು, ಅದ್ರ ಪರ್ಪೋಸ್ ಏನದ ಅದನ್ನ ಫೈಂಡ್ ಮಾಡ್ಬೇಕು, ಆಮೇಲೆ ಅದ್ರ ಕನ್ಕ್ಲೂಷನ್ ಏನದ ಅದನ್ನ ಕಮ್ಯುನಿಕೇಟಿಂಗ್ ಇನ್ಫರೆನ್ಸಸ್ ಎಲ್ಲ ಹೆಂಗ್ ಮಾಡ್ತೀವಿ. ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕು ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ ಅನಾಲಿಟಿಕ್ಸ್ ಹಿಯರ್. Analytics is the computational field of examining raw data. Okay, raw data ನ ಎಕ್ಸಮೈನ್ ಮಾಡ್ಬೇಕು. ಓಕೆ, ಆಮೇಲೆ ಅದ್ರದ್ದು ಪರ್ಪೋಸ್ ಏನದ ಅದನ್ನ ಫೈಂಡ್ ಔಟ್ ಮಾಡ್ಬೇಕು, ಆಮೇಲೆ ಕನ್ಕ್ಲೂಷನ್ ನ ಡ್ರಾ ಮಾಡ್ಬೇಕು, ಆಮೇಲೆ ಕಮ್ಯುನಿಕೇಟಿಂಗ್ ಸಲಾಗ ಕೊಡ್ಬೇಕಂತ ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ದ ಅನಾಲಿಟಿಕ್ಸ್ ಡೆಫಿನೇಷನ್. ನೆಕ್ಸ್ಟ್ ಈಸ್ ಸೇಯಿಂಗ್ ದಟ್ data analytics focus on inferences, the process of deriving a conclusion based solely on what is already known by the researchers. ಇಲ್ಲೇನಂತ ನೋಡ್ರಿ, ಡಾಟಾ ಅನಾಲಿಟಿಕ್ಸ್ ಅದ್ರ ಮ್ಯಾಗ ಫೋಕಸ್ ಮಾಡ್ತದೆ ಅಂತಂದ್ರೆ ಇನ್ಫರೆನ್ಸ್ ದ ಪ್ರೋಸೆಸ್ ಆಫ್ ಡಿರೈವಿಂಗ್ ಅ ಕನ್ಕ್ಲೂಷನ್ ಡಿರೈವ್ ಮಾಡೋದಕ್ಕೆ ಜಾಸ್ತಿ ಫೋಕಸ್ ಕೊಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಅದನ್ನ ರಿಸರ್ಚರ್ಸ್ ಏನಿರ್ತಾರಲ್ಲ ಅವ್ರು ಅದನ್ನ ಗೊತ್ತಿಟ್ಕೋಬೇಕು, ಆಲ್ರೆಡಿ ಅವ್ರಿಗೆ ಗೊತ್ತಿರ್ಬೇಕು. ಹಂಗ ಕನ್ಕ್ಲೂಷನ್ ಕೊಡಾಕ ಅದನ್ನ ಜಾಸ್ತಿ ಫೋಕಸ್ ಮಾಡ್ತಾನೆ. ಟೋಟಲಿ ನಾವು ಏನ್ ಪರ್ಪಸ್ ಇದೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿಲ್ಲ. ಆ ರಾ ಡಾಟಾದ ಏನ್ ಕನ್ಕ್ಲೂಷನ್, ಆ ಡಾಟಾ ನಿಂತ ಏನ್ ಕನ್ಕ್ಲೂಷನ್ ಸಿಗ್ತದಲ್ಲ ಅದ್ರ ಮೇಲೆ ಅದು ಜಾಸ್ತಿ ಫೋಕಸ್ ಮಾಡ್ತದೆ ಅಂತ ಹೇಳ್ತಾರೆ. ನೀವು ನೋಡಿ, ಕನ್ಕ್ಲೂಷನ್ ಸಿಕ್ತಂತಂದ್ರೆ ನಿಮ್ಗೆ ಎಲ್ಲಾನು ಎಲ್ಲಾ ಪ್ರೋಸೆಸ್ ಆದಂಗ. ಈಗ ಏನೋ ಒಂದ್ ಡಾಟಾ ಇರ್ತದ, ಅದ್ರದ್ದು ಏನೋ ನೀವು ಮಾಡ್ತಿರ್ತೀರಿ, ಪರ್ಪೋಸ್ ಅಂತ ಏನೋ ಒಂದ್ ಪರ್ಪೋಸ್ ಅಂತ ಏನೋ ಒಂದ್ ಫ್ಯಾಕ್ಟ್ ಅಂತ ಮಾಡ್ತಿರ್ತೀರಿ. ಅದ್ರ ಕನ್ಕ್ಲೂಷನ್ ನಿಮಗ್ ಸಿಕ್ತಂತಂದ್ರೆ ಏನ್ ಹೇಳ್ತೀರಿ, ನಿಮ್ಗೆ ಎಲ್ಲಾ ಪ್ರೋಸೆಸ್ ಆಗಿ ಆನ್ಸರ್ ಬಂದಂಗ ಅಂತ ಹೇಳ್ಬೋದು. ಓಕೆ, ಸೊ ಅಲ್ಲಿ ಅನಾಲಿಟಿಕ್ಸ್ ಜಾಸ್ತಿ ಅದ್ರ ಮ್ಯಾಗ ಫೋಕಸ್ ಮಾಡ್ತಾನಂದ್ರೆ ಕನ್ಕ್ಲೂಷನ್ಸ್ ಎಲ್ಲಾಗ ಫೋಕಸ್ ಮಾಡ್ತಾನ ಅಂತ ಹೇಳ್ತಾನೆ. ಓಕೆ,
Analytics releases on the simultaneous application of statics, operation, research, programming to quantify observations. Okay, so ಏನು ಹೇಳ್ತಾ ನೋಡ್ರಿ, ಅನಾಲಿಟಿಕ್ಸ್ ರಿಲೀಸ್ ಆನ್ ದ ಅಂದ್ರೆ ರಿಲೀಸ್ ಅಂತಂದ್ರೆ ಎದ್ರ ಮೇಲೆ ಡಿಪೆಂಡ್ ಅದ ಅಂತಂದ್ರೆ, ಸೊ ಅನಾಲಿಟಿಕ್ಸ್ ರಿಲೀಸ್ ಆನ್ ದ ಸೈಮಲ್ಟೇನಿಯಸ್ ಅಪ್ಲಿಕೇಶನ್ ಆಫ್ ಸ್ಟಾಟಿಸ್ಟಿಕ್ಸ್. ಓಕೆ, ಸ್ಟಾಟಿಸ್ಟಿಕ್ಸ್ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಇರ್ತದೆ, ಆಪರೇಷನ್ ರಿಸರ್ಚ್ ಮೇಲೆ ಡಿಪೆಂಡ್ ಇರ್ತದೆ, ಆಮೇಲೆ ಪ್ರೋಗ್ರಾಮಿಂಗ್ ಕ್ವಾಂಟಿಫೈ. ಓಕೆ, ಕ್ವಾಂಟಿಫೈ ಆಫ್ ದ ಪ್ರೋಗ್ರಾಮಿಂಗ್ ಅಂದ್ರೆ ಪ್ರೋಗ್ರಾಮಿಂಗ್ ಮೇಲೆ ಜಾಸ್ತಿ ಹೆಚ್ಚಿಗೆ ಕೊಡ್ತಾನ ಅಂತ ಹೇಳ್ತಾರೆ. ಸೊ ಅನಾಲಿಟಿಕ್ಸ್ ರಿಲೀಸ್ ಅಂತಂದ್ರೆ ಅದ್ರ ಮೇಲೆಲ್ಲ ಡಿಪೆಂಡ್ ಅದ. ಓಕೆ, ಯಾವ್ದಾವ್ದು ಸ್ಟಾಟಿಸ್ಟಿಕಲ್ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಅದ, ಆಪರೇಷನ್ ರಿಸರ್ಚ್ ಮೇಲೆ ಡಿಪೆಂಡ್ ಅದ, ಪ್ರೋಗ್ರಾಮಿಂಗ್ ಮೇಲೆ ಡಿಪೆಂಡ್ ಅದ, ಆಮೇಲೆ ಸೊ ಇವೆಲ್ಲದ್ರ ಮೇಲೂ ರಿಲೀಸ್ ಅದ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ analytics often uses data visualization techniques to communicate insights ಅಂತ ಹೇಳ್ಬೋದು. ಓಕೆ, ಸೊ ಅನಾಲಿಟಿಕ್ಸ್ ಏನ್ ಮಾಡ್ತದೆ, ಕಮ್ಯುನಿಕೇಶನ್ ಅಂದ್ರೆ ಡಾಟಾ ವಿಜುವಲೈಸೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತದೆ. ಡಾಟಾ ವಿಜುವಲೈಸೇಷನ್ ಟೆಕ್ನಿಕ್ಸ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಕಮ್ಯುನಿಕೇಟ್ ಮಾಡಕ್ಕೆ ಈಸಿ ಆಗ್ತದೆ. ಕಮ್ಯುನಿಕೇಟ್ ಇನ್ಸೈಡ್ ಇಸ್ ನಥಿಂಗ್ ಬಟ್ ಕಮ್ಯುನಿಕೇಶನ್ಸ್ ಅಲ್ಲಾಗ ಅದು ವಿಜುವಲೈಸೇಷನ್ ಟೆಕ್ನಿಕ್, ಡಾಟಾ ವಿಜುವಲೈಸೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಎಂಟರ್ಪ್ರೈಸಸ್ ಅಪ್ಲೈ ಅನಾಲಿಟಿಕ್ಸ್ ಟು ಬಿಸ್ನೆಸ್ ಡಾಟಾ ಟು ಡಿಸ್ಕ್ರೈಬ್, ಪ್ರಿಡಿಕ್ಟ್ ಅಂಡ್ ಆಟೋಮೇಟ್ ದ ಇಂಪ್ರೂವ್ ಬಿಸ್ನೆಸ್ ಆಪರೇಷನ್. ಸೊ ಏನ್ ಹೇಳ್ತಾನೆ ನೋಡ್ರಿ, ಎಂಟರ್ಪ್ರೈಸಸ್ ದವರು ಅನಾಲಿಟಿಕ್ಸ್ ನ ಎದಕ್ ಹಾಕೋತಾರ, ಅನಾಲಿಟಿಕ್ಸ್ ನ ಎದಕ್ ಅಪ್ಲೈ ಮಾಡ್ತಾರ ಅಂತಂದ್ರ ಡಿಸ್ಕ್ರೈಬ್ ಮಾಡಕ ಅಂದ್ರ ಎಕ್ಸ್ಪ್ಲೋಟರಿ ಅನಲೈಸಿಸ್, ಅವ್ರ ಏನ್ ಅನಲೈಸ್ ಮಾಡಿರ್ತಾರಲ್ಲ ಅದನ್ನ ಡಿಸ್ಕ್ರೈಬ್ ಮಾಡಕ್ ಅದನ್ನ ಯೂಸ್ ಮಾಡ್ತಾರ. ಆಮೇಲೆ ಪ್ರಿಡಿಕ್ಟ್ ಮಾಡಕ್ ಅಂದ್ರೆ ಅನಲೈಸಿಸ್ ಮಾಡಿದ್ದನ್ನ ಪ್ರಿಡಿಕ್ಟ್ ಮಾಡಕ್ ಯೂಸ್ ಮಾಡ್ತಾರ. ಆಮೇಲೆ ಅದನ್ನ ಬಿಸ್ನೆಸ್ ಒಳಗ ಆಟೋಮೇಟ್ ಆಗಿ ಇಂಪ್ರೂವ್ ಮಾಡಕ್ ಅದನ್ನ ಯೂಸ್ ಮಾಡ್ತಾರ ಅಂತ ಹೇಳ್ತಾರೆ. ಸೊ ಅನಾಲಿಟಿಕ್ಸ್ ಟೋಟಲಿ ಅದಕ್ಕೆ ಯೂಸ್ ಮಾಡ್ತಾರ ಅಂತ, ಎಂಟರ್ಪ್ರೈಸಸ್ ಒಳಗ ಬಂದಿದ್ದ ಡಾಟಾನ ಅನಲೈಸ್ ಮಾಡ್ತಾನ ಅಂದ್ರೆ ಡಿಸ್ಕ್ರೈಬ್ ಮಾಡ್ತಾನ, ಅದ್ರ ಪ್ರಿಡಿಕ್ಟ್ ಮಾಡ್ತಾನ, ಆಮೇಲೆ ಆಪರೇಷನ್ಸ್ ನ ಇಂಪ್ರೂವ್ ಮಾಡಕ ಅಂದ್ರೆ ಅವ್ನ ಏನ್ ಬಿಸ್ನೆಸ್ ಇಲ್ಲ ಅದನ್ನ ಇಂಪ್ರೂವ್ ಮಾಡಕ ಯೂಸ್ ಮಾಡ್ತಾನ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ increasingly business analytics is used to describe statistical and mathematical data analytics that cluster, segment, score and predict what scenarios are most likely to happen in the business. Okay, so business analyst ಏನ್ ಮಾಡ್ತಾನ ಅಂತಂದ್ರ ಒಂದ್ ಸ್ಟಾಟಿಸ್ಟಿಕಲ್ ಮತ್ತೆ ಮ್ಯಾಥಮೆಟಿಕಲ್ ಡಾಟಾನ ಯೂಸ್ ಮಾಡ್ತಾನ, ಅದನ್ನ ಅನಲೈಸ್ ಮಾಡಕ, ಕ್ಲಸ್ಟರ್ ಮಾಡಕ, ಓಕೆ, ಸೆಗ್ಮೆಂಟ್ ಮಾಡಕ, ಸ್ಕೋರ್ ಮಾಡಕ ಅಂದ್ರೆ ಟೋಟಲ್ ಆಗಿ ಅನಲೈಸ್ ಮಾಡಿ ಅದ್ರದ್ದು ಏನ್ ಪ್ರಾಫಿಟ್ ಅದ, ಲಾಸ್ ಅದ, ಸೊ ನಿಮ್ಗೆ ಒಂದು ಸ್ಕೋರ್ ಕಾರ್ಡ್ ಟೈಪ್ ಕೊಡ್ಬೇಕಲ್ಲ. ಓಕೆ, ಸೊ ಈಗ ಅನಲೈಸ್ ಬಿಸ್ನೆಸ್ ಅನಲೈಸ್ ಮಾಡೋದಂದ್ರೆ ಸುಮ್ಮನೆ ಅದನ್ನ ಬಂದಿದ್ದ ಡಾಟಾನ ಹಂಗ ಹಿಂಗ ಮಾಡ್ಕೊಡೋದಲ್ಲ. ಓಕೆ, ಸೊ ಅನಲೈಸ್ ಬಂದಿದ್ದ ರಾ ಡಾಟಾನ ಅವಾಗ ಕರೆಕ್ಟ್ ಆಗಿ ಎಷ್ಟು ಪ್ರಾಫಿಟ್ ಆಗ್ಯದ, ಎಷ್ಟು ಲಾಸ್ ಆಗ್ಯದ, ಒಂದ್ ಸೆಗ್ಮೆಂಟೇಶನ್ ಎಷ್ಟ್ ಆಗ್ಯದ, ಅದ್ರ ಕ್ಲಚರಿಂಗ್ ಎಷ್ಟ್ ಆಗ್ಯದ, ಸೊ ಅದನ್ನ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕಲ್ ಫಾರ್ಮ್ ನಾಗ ಅದನ್ನ ರಿಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಸೊ he has given the example here. HR analytics can be seen as the application of statistical techniques, factor analysis. Okay, statistical techniques ಒಳಗೆ ಏನೇನ್ ಹೇಳ್ತಾನೆ, factor analysis, resignation and collision ಅಂತ ಹೇಳ್ತಾನೆ. Create meaningful in-sources, since employees relation in office X of the company is derived by factor Y and X rational. ಇಲ್ಲಿ ನೋಡ್ರಿ, ನಿನ್ನೆ ಅಲ್ಲಿ ಬೋರ್ಡ್ ಮ್ಯಾಗ ಒಂದು ಡಯಾಗ್ರಾಮ್ ಹಾಕಿದ್ದೆ ನಾನು. ಓಕೆ, ಸೊ ದಟ್ ಈಸ್ ಈಗ ನೋಡ್ರಿ ಹೆಚ್ ಆರ್ ಅದಾನ. ಓಕೆ, ಹೆಚ್ ಆರ್ ಇನ್ ಕೆಲಸ ಏನು, ಅವ ಎಂಪ್ಲಾಯೀಸ್ ನ ರಿಕ್ರೂಟ್ ಮಾಡ್ಬೇಕು. ಓಕೆ, ಎಂಪ್ಲಾಯೀಸ್ ಇನ್ ಬಿಹೇವಿಯರ್ ಅವ್ರದೆಲ್ಲ ಗ್ರೂಪ್ ಮಾಡ್ಬೇಕು, ಅವ್ರದೆಲ್ಲ ಪ್ರಿಡಿಕ್ಟ್ ಮಾಡ್ಬೇಕು, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ಬೇಕು. ಕರೆಕ್ಟ್ ಹೆಚ್ ಆರ್ ಇನ್ ಕೆಲಸ ಅದು. ಸೊ ಇಲ್ಲಿ ನೋಡ್ರಿ, ಈಗ ಹೆಚ್ ಆರ್ ಅನಲೈಸಿಸ್ ಮಾಡಿದಾಗ ಅವ ಏನ್ ಮಾಡ್ತಾನ, ಫಸ್ಟ್ ಎಂಪ್ಲಾಯ್ ಡಾಟಾ ಬೇಸ್ ಗ್ಲೋಬಲ್ ಬೆಂಚ್ ಮಾರ್ಕ್ ಡಾಟಾನ ಎಲ್ಲ ತಗೋತಾನ. ಓಕೆ, ಗ್ಲೋಬಲ್ ಬೆಂಚ್ ಮಾರ್ಕ್ ಡಾಟಾ ಅಂತಂದ್ರ ಆಲ್ ಓವರ್ ದ ವರ್ಲ್ಡ್ ಬೆಂಚ್ ಮಾರ್ಕ್ ನಾಗ ಇದ್ದಿದ್ದು ಏನೇನ್ ಡಾಟಾಸ್ ಅದಾವಲ್ಲ ಅವ್ರದ್ದೆಲ್ಲಾನು ಡಾಟಾನ ತಗೋತಾನ. ಓಕೆ, ಎಂಪ್ಲಾಯೀಸ್ ಡಾಟಾ ಬೇಸ್ ಕ್ರಿಯೇಟ್ ಮಾಡ್ತಾನ. ಓಕೆ, ಸೋಷಿಯಲ್ ಮೀಡಿಯಾನಿಂದ ಬಂದಿದ್ದ ಡಾಟಾನ ಅವ ತಗೋತಾನ. ಓಕೆ, ಸೊ ಇವೆಲ್ಲ ಏನ್ ಮಾಡ್ತಾನ, ಎಂಪ್ಲಾಯೀಸ್ ಕಲೆಕ್ಟ್ ದ ಡಾಟಾ ಅಂತ ಹೇಳ್ಬೋದು. ಓಕೆ, ಸೊ ಎಂಪ್ಲಾಯ್ ರಿಲೇಟೆಡ್ ಡಾಟಾನ ಹೆಚ್ ಆರ್ ಕಲೆಕ್ಟ್ ಮಾಡ್ತಾನ. ಓಕೆ, ನೆಕ್ಸ್ಟ್ ಅವ್ರನ್ನ ಗ್ರೂಪ್ಸ್ ಮಾಡ್ತಾನ. ಓಕೆ, ಗ್ರೂಪ್ಸ್ ಮಾಡಿ ಅವ್ರದ್ದು ವರ್ಕ್ ಸೆಲೆಕ್ಟ್ ಯೂಸ್ ಮಾಡ್ತಾನ, ಇಲ್ಲಾಂದ್ರೆ ಅವ್ರ ಬಿಹೇವಿಯರ್ಸ್ ನ ಪ್ರಿಡಿಕ್ಟ್ ಮಾಡ್ತಾನ. ಓಕೆ, ಸೊ ಪ್ರಿಡಿಕ್ಟಿವ್ ಮಾಡೆಲ್ ಅಂತ ಇರ್ತದೆ, ಅದ್ರಾಗ ಏನ್ ಮಾಡ್ತಾನ ಅಂತಂದ್ರೆ ಆ ಎಂಪ್ಲಾಯೀಸ್ ಇನ್ ಗ್ರೂಪ್ಸ್ ಮಾಡೋದು, ಅವ್ರ ಬಿಹೇವಿಯರ್ ನ ಪ್ರಿಡಿಕ್ಟ್ ಮಾಡೋದು ಅದೆಲ್ಲ ಮಾಡ್ತಾನ. ಓಕೆ, ಸೊ ಇದರಿಂದ ಏನಾಗ್ತದೆ, ಒಂದ್ ಹೊಸ ಔಟ್ಕಮ್ ಬರ್ತದೆ, ಪ್ರಿಡಿಕ್ಷನ್ ಮಾಡಿದ್ದ ಹೊಸ ಔಟ್ಕಮ್ ಬರ್ತದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅನಾಲಿಟಿಕ್ಸ್ ಆಫ್ ಹೆಚ್ ಆರ್ ಇನ್ ಅನಾಲಿಟಿಕ್ಸ್ ಅಂತ ಹೇಳ್ಬೋದು. ಸೊ ಅದನ್ನೇ ಅವ ಇಲ್ಲಿ ಎಕ್ಸಾಂಪಲ್ ಕೊಡತ್ತ ನೋಡ್ರಿ. ಹೆಚ್ ಆರ್ ಏನ್ ಮಾಡ್ತಾನ ಅಂತಂದ್ರ ಅವ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾನ, ಇಲ್ಲ ಅಂತಂದ್ರೆ ಒಂದು ಸಿಂಥೆಟಿಕಲ್ ಮಲ್ಟಿಪಲ್ ಸೋರ್ಸಸ್ ತಗೊಂಡು ಎಂಪ್ಲಾಯೀಸ್ ಇಂದ ಅನಲೈಸ್ ಮಾಡ್ತಾನ ಅಂತ ಹೇಳ್ತಾನ. ಓಕೆ, ಕ್ರಿಯೇಟ್ ಅ ಮೀನಿಂಗ್ಫುಲ್ ಇನ್ಸೈಟ್ಸ್ ಟು
ಎಂಪ್ಲಾಯ್. ಓಕೆ, the office X ಈಗ ನೋಡಿ ಗ್ರೂಪ್ ಮಾಡ್ತಾನೆ ಒಂದು ಆಫೀಸ್ನಾಗ. ಇಫ್ ಈ ಬಿಹೇವಿಯರ್ ಮೇಲೆ ಅವ್ರ ಬಿಹೇವಿಯರ್ ಮೇಲೆ ಇಲ್ಲಾಂದ್ರೆ ಅವ್ರ ವರ್ಕ್ ಮೇಲೆ, ಸೊ ಡಿಫ್ರೆಂಟ್ ಗ್ರೂಪ್ಸ್ ಮಾಡ್ತಾನೆ. ಸೊ ಆ ಗ್ರೂಪ್ಸ್ ಮಾಡೋದ್ರಿಂದ ಏನಾಗತ್ತದ, ಒಂದ್ ಹೊಸ ಪ್ರಿಡಿಕ್ಟಿವ್ ಬರತ್ತದ. ಅಂದ್ರೆ ಈ ಗ್ರೂಪ್ ನಾಗ ವರ್ಕ್ ಮಾಡಿದ್ರಂದ್ರೆ ಈಗ ಒಂದ್ ಟೀಮ್ ಲೀಡರ್ ಇರ್ತಾನ, ಅವ್ನ್ ಮ್ಯಾನೇಜರ್ ಇರ್ತಾರ, ಅವ್ರ ಅಂಡರ್ ವರ್ಕ್ ಮಾಡೋರು ಇರ್ತಾರ. ಸೊ ಹಂಗ್ ನೋಡ್ಕೊಂಡು ಸುಮ್ಮನೆ ಎಲ್ಲಾರ್ಗು ಗ್ರೂಪ್ ಮಾಡಕ್ ಬರಂಗಿಲ್ಲ. ಈಗ ಒಂದ್ ಗ್ರೂಪ್ ಮಾಡಿದ ಅಂತಂದ್ರೆ ಒಬ್ಬನ ಲೀಡ್ ಇರ್ಬೇಕು, ಅವ್ನ ಅಂಡರ್ ಎಲ್ಲ ವರ್ಕ್ ಮಾಡೋರು ಇರ್ಬೇಕು, ಒಂದ್ ಡಿಪಾರ್ಟ್ಮೆಂಟ್ ಬೇರೆ. ಸೊ ಹಂಗ್ ಮಾಡೋದ್ರಿಂದ ಏನಾಗ್ತದ, ಹೊಸ ಪ್ರಿಡಿಕ್ಷನ್ ಬರ್ತದೆ. ಸೊ ಇದೆಲ್ಲ ಯಾರು ಮಾಡ್ತಾರೆ, HR ಮಾಡ್ತಾರೆ. ಓಕೆ, ಸೊ ಬ್ರಾಂಚ್ ಮಾರ್ಕ್ ನಾಗ ಇದ್ದಿದ್ದನ್ನ ಎಂಪ್ಲಾಯೀಸ್ ಡಾಟಾನ ತಗೋದು, ಆಮೇಲೆ ಎಂಪ್ಲಾಯೀಸ್ ಡಾಟಾ ತಗೋದು, ಸೋಷಿಯಲ್ ಮೀಡಿಯಾ ಡಾಟಾ ತಗೋದು, ಇದೆಲ್ಲ HR ಮಾಡ್ತಾನ. ಆಮೇಲೆ ಗ್ರೂಪ್ಸ್ ಮಾಡೋದು, ಎಂಪ್ಲಾಯೀಸ್ ಬಂದವ್ರಿಗೆ ಗ್ರೂಪ್ಸ್ ಮಾಡೋದು, ಅವ್ರಿಗೆ ಟ್ರೈನಿಂಗ್ ಮಾಡೋದು, ಅವ್ರ ಪ್ರಿಡಿಕ್ಷನ್ ಮಾಡೋದು. ಸೊ ಇದೆಲ್ಲ ಯಾರು ಮಾಡ್ತಾರೆ, HR ಮಾಡ್ತಾನ ಅಂತ ಹೇಳ್ತಾನೆ. ಸೊ ಒಂದ್ HR ಇಂದ ತಗೊಂಡ್ವಿ ಅಂತಂದ್ರೆ, ಒಂದ್ HR ಅಂತ ಒಂದ್ ಅನಲೈಸ್ ಮಾಡೋದಕ್ ತಗೊಂಡ್ವಿ. ಅನಲೈಸ್ ಅಂತಂದ್ರೆ ಈಗ HR ಏನ್ ಮಾಡ್ತಾನ, ಎಂಪ್ಲಾಯ್ ರಿಲೇಟೆಡ್ ಎಲ್ಲ ಅನಲೈಸ್ ಮಾಡ್ತಾನೆ. ಸೊ ಅದು ತಗೊಂಡ್ವಿ ಅಂತಂದ್ರೆ ಅವೆಲ್ಲ ಮಾಡಿ ಅವ ಒಂದು ಹೊಸ ಪ್ರಿಡಿಕ್ಷನ್ ನ ತಗೊಂಡ್ ಬರ್ತಾನಂತ. ಅನಲೈಸ್ ಮಾಡಿ ಒಂದು ಹೊಸ ಪ್ರಿಡಿಕ್ಷನ್ ನ ತಗೊಂಡ್ ಬರ್ತಾನ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಅನಲಿಟಿಕ್ಸ್ ಅಂತ ಹೇಳ್ತಾರೆ. ಸೊ ಅಂಡರ್ಸ್ಟುಡ್? ಪ್ಲೀಸ್ ರಿಪ್ಲೈ ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದ ಅನಲಿಟಿಕ್ಸ್? Yes, any doubts regarding analytics? Any doubts? Totally. Today's class, any doubts? We'll stop here. Next I finish, we'll continue in the next class. Any doubts regarding today's class? Please reply. Anybody have any doubts regarding today's class? I'm asking you all, if you have any doubts, please say yes. If you don't have any doubts, please say no doubts. Okay, fine then. We'll stop here. We'll continue in the next class. Study well for the revision classes. Please ಏನೇನ್ ತಿಳಿದಿಲ್ಲ ಅದನ್ನ ಒಂದ್ ಕಡೆ ಮಾಡ್ಕೊಂಡು ಇಟ್ಕೋರಿ. ಅದನ್ನ ನನಗೆ ಒಂದ್ ಸ್ವಲ್ಪ ಬಿಫೋರ್ ಹೇಳಿದ್ರಿ ಅಂತಂದ್ರೆ ಒಂದ್ 2-3 days ಒಳಗ ಅದನ್ನೆಲ್ಲ ಸ್ಟಡಿ ಮಾಡಿ ಇಟ್ಕೊಂಡು ಒಂದ್ ನೋಟ್ ಮಾಡ್ಕೊಂಡು ಇಟ್ಕೋರಿ. ಅದನ್ನ ನನಗೆ ಬಿಫೋರ್ ಹೇಳಿದ್ರ ಅಂದ್ರೆ ಆಫ್ಲೈನ್ ಸ್ಟಾರ್ಟ್ ಆದ್ಮೇಲೆ 1-2 days ಅದನ್ನ ರಿವಿಷನ್ ಮಾಡ್ದಂಗ್ ಮಾಡಿ ಆಮೇಲೆ ಅದನ್ನ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಹೇಳೋದಿನ ಒಂದ್ ಸ್ವಲ್ಪ ಈಗ ಸ್ಟಡಿ ಮಾಡ್ರಿ ಅಂತ. Fine, we'll end here. Thank you. Have a nice day.